ಸುಂದರ ಕನಸುಗಳನ್ನ ಕಂಡಿದ್ರು. ಜೀವನದಲ್ಲಿ ಏನೇನೋ ಆಗಬೇಕು ಅನ್ನುವಂತಹ ಗುರಿ ಇತ್ತು. ಒಬ್ಬೊಬ್ಬರದ್ದು ಒಂದೊಂದು ಕಥೆ. ಆ ಕಥೆಗಳನ್ನ ಕೇಳಿಸ್ಕೊಳ್ತಾ ಹೋದರೆ ಕರಳು ಹಿಂಡುವಂತಹ ಅನುಭವ. ತನ್ನ ಮಕ್ಕಳನ್ನ ಕಾಣದೆ ಸುಟ್ಟು ಕರ್ಕಲಾಗಿರುವಂತಹ ಶವಗಳ ಮಧ್ಯೆಯಲ್ಲಿ ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಗುರುತಿಸೋದಕ್ಕಾಗದೆ ತಂದೆ ತಾಯಿಗಳ ಆ ತೊಳಲಾಟ, ಆ ಚೀರಾಟ, ಆ ಅಳು ನಿಜಕ್ಕೂ ಕೂಡ ಯಾರನ್ನಾದರೂ ಕೂಡ ಹಿಂಡಿ ಹಿಪ್ಪೆ ಮಾಡುತ್ತೆ. ಎಸ್, ಚಿತ್ರದುರ್ಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಖಾಸಗಿ ಸೀಬರ್ಡ್ ಬಸ್ ಅಪಘಾತಕ್ಕೀಡಾಗಿ 5 ಮಹಿಳೆಯರು ಸಜೀವ ದಹನವಾಗಿದ್ದಾರೆ. ಬಸ್ನಲ್ಲಿದ್ದ 33 ಪ್ರಯಾಣಿಕರ ಪೈಕಿ 6 ಮಂದಿ ಮೃತಪಟ್ಟಿದ್ದಾರೆ. ಒಟ್ಟು 28 ಮಂದಿ ಸಾವಿನ ದವಡೆಯಿಂದ ಬಚಾವಾಗಿದ್ದಾರೆ. ಬಸ್ನಲ್ಲಿ 5 ಮೃತದೇಹಗಳು ಪತ್ತೆಯಾಗಿದ್ದು ಓರ್ವ ಲಾರಿ ಚಾಲಕ ಸೇರಿ 6 ಮಂದಿ ಮೃತಪಟ್ಟಿದ್ದಾರೆ. ಬಸ್ನಲ್ಲಿದ್ದ ಬಿಂದು, ಮಗು ಗ್ರಿಯಾ, ನವ್ಯ, ರಶ್ಮಿ, ಮಾನಸ ಮೃತಪಟ್ಟಿದ್ದಾರೆ. ನವ್ಯ ಮತ್ತು ಮಾನಸ ಮೃತದೇಹಗಳು ಗುರುತಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ಗಾಯಾಳುಗಳು ಬೆಂಗಳೂರು, ಚಿತ್ರದುರ್ಗ, ಹಿರಿಯೂರಿನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಕಂಟೈನರ್ ಡ್ರೈವರ್ ಮೃತದೇಹ ಹಿರಿಯೂರು ತಾಲೂಕು ಆಸ್ಪತ್ರೆಯಲ್ಲಿ ಇದೆ. ಉಳಿದಂತೆ ಬಿಂದು, ಆಕೆಯ ಮಗಳು ಗ್ರಿಯಾ, ಮಾನಸ, ನವ್ಯ, ರಶ್ಮಿ ಮೃತದೇಹಗಳು ಚಿತ್ರದುರ್ಗ ಆಸ್ಪತ್ರೆಯಲ್ಲಿವೆ. ಇದುವರೆಗೂ ಬಿಂದು ಹಾಗೂ ಮಗಳು ಗ್ರಿಯಾ ಶವಗಳನ್ನ ಬಿಂದು ಪತಿ ದರ್ಶನ್ ಪತ್ತೆ ಮಾಡಿದ್ದಾರೆ. ಇನ್ನುಳಿದ 3 ಗುರುತು ಪತ್ತೆ ಕಾರ್ಯ ನಡೆಯುತ್ತಾ ಇದೆ. ಮಾನಸ, ನವ್ಯ ಹಾಗೂ ರಶ್ಮಿ ಮೃತದೇಹಗಳ ಗುರುತು ಪತ್ತೆ ಆಗಬೇಕಿದೆ. ನವ್ಯ ಹಾಗೂ ಮಾನಸ ಮೃತದೇಹಗಳ ಪತ್ತೆಯಲ್ಲಿ ಗೊಂದಲ ಇದೆ. ಚೈನ್ ಮೂಲಕ ಪತ್ತೆ ಮಾಡಲು ಮುಂದಾಗಿದ್ರು, ಆದರೆ ಶವಗಳು ಸುಟ್ಟು ಕರ್ಕಲಾಗಿರೋದ್ರಿಂದ ಸರಿಯಾಗಿ ಗುರುತು ಹಿಡಿಯೋಕೆ ಆಗ್ತಾ ಇಲ್ಲ. ಗುರುತು ಪತ್ತೆ ಕಾರ್ಯದ ಬಳಿಕ ಶವಗಳನ್ನು ಸಂಬಂಧಿಕರಿಗೆ ಹಸ್ತಾಂತರ ಮಾಡಲಿದ್ದಾರೆ. ಈಗಾಗಲೇ DNA ಸ್ಯಾಂಪಲ್ಗಳನ್ನು ಕೂಡ ಪಡೆಯಲಾಗಿದೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನಿಮಗೆ ಗೊತ್ತಿರುವಂತೆ ಬೆಳಗಿನ ಜಾವ 2 ಗಂಟೆಗೆ ಒಂದು ಅಪಘಾತ ಆಗಿದೆ. ಹಿರಿಯೂರಿನ ಜವನಕೊಂಡ ವಿಲೇಜ್ ಹಳ್ಳಿಯ ಸಮೀಪ. ಹಿರಿಯೂರು ಕಡೆಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಂಥ ಒಂದು ಕಂಟೈನರ್ ಲಾರಿ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥ ಸೀಬರ್ಡ್ ಬಸ್ಸಿಗೆ ಮಧ್ಯರಾತ್ರಿ ಸುಮಾರು 2 ಗಂಟೆ ವೇಳೆಗೆ ವೇಗವಾಗಿ ಹೋಗಿ ಮೀಡಿಯನ್ ದಾಟಿ ಡಿಕ್ಕಿ ಹೊಡೆದಿದೆ. ಬಹುಶಃ ಅದು ಬಸ್ನ ಡೀಸೆಲ್ ಟ್ಯಾಂಕರ್ಗೆ ಹೊಡೆದಿರಬೇಕು ಅಂತ ಗೋಚರ ಆಗ್ತಾಯಿದೆ. ಹೀಗಾಗಿ ಅದು ಬೆಂಕಿ ಉಂಟಾಗಿ ಇಡೀ ಬಸ್ಸು ಸುಟ್ಟೋಗಿದೆ. ಇದುವರೆಗೆ ನಮಗೆ ತನಿಖೆಯಿಂದ ಏನು ತಿಳಿದು ಬಂದಿದೆ ಅಂತ ಹೇಳಿದ್ರೆ 4 ಶವಗಳು ನಮಗೆ ಒಳಗಡೆ ದೊರೆತಿದ್ದಾವೆ. 25 ಜನ ಸೇಫ್ ಆಗಿದ್ದಾರೆ, ಅಂದರೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಹೊರಗಡೆ ಇದ್ದಾರೆ ಬಸ್ ಪ್ಯಾಸೆಂಜರ್ಸ್. ಕಂಟೈನರ್ ಡ್ರೈವರ್ ಕೂಡ ಬೆಂಕಿಯ ಇದರಲ್ಲಿ ಬೆಂಕಿಗೆ ಸಿಲುಕಿ ಸತ್ತಿದ್ದಾರೆ. ಒಟ್ಟು 5 ಜನ ಪ್ರಾಥಮಿಕವಾಗಿ ನಮಗೆ ತನಿಖೆಯಲ್ಲಿ ಸತ್ತಿರುವ ರೀತಿ ಕಂಡು ಬರ್ತಾ ಇದೆ. ಇವತ್ತು ಬೆಳಗ್ಗೆ ನಡೆದಿರುವಂಥ ಆಕ್ಸಿಡೆಂಟ್ನಲ್ಲಿ 5 ಮೃತದೇಹಗಳು ನಮಗೆ ಬಸ್ಸಿನಿಂದ ರಿಕವರಿ ಆಗಿದೆ ಮತ್ತು 1 ಮೃತದೇಹ ಲಾರಿ ಡ್ರೈವರ್ದು. ಒಟ್ಟು 6 ಮೃತದೇಹಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ. ಈ ಬಸ್ನಲ್ಲಿ ಪ್ರಯಾಣಿಸುತ್ತಿರುವಂಥ ಪ್ರಯಾಣಿಕರಲ್ಲಿ ನಮಗೆ ಬಿಂದು ಮತ್ತು ಬಿಂದು ಅವರ ಮಗು ಗ್ರೇಯ, ಮಾನಸ, ನವ್ಯ ಮತ್ತು ರಶ್ಮಿ, ಇವರು 4 ಜನ ಪ್ಲಸ್ ಇವರು ನಮಗೆ ಸಂಪರ್ಕಕ್ಕೆ ಸಿಕ್ಕಲಿಲ್ಲ. ಸೊ ಇವಾಗ ನಮಗೆ ಸಿಕ್ಕಿರುವಂಥ ಬಾಡಿಗಳು ಕೂಡ 4 ಅಡಲ್ಟ್ ಬಾಡಿ ಮತ್ತು 1 ಮಗುದು ಬಾಡಿ ಇದೆ. ಅವರ ಸಂಬಂಧಿಕರ ಕಡೆಯಿಂದ ನಾವು ಅದನ್ನು ಐಡೆಂಟಿಫೈ ಮಾಡಿಸ್ತಾ ಇದ್ವಿ. ಸೊ 2 ಗಂಟೆ ಹಂಗೆ ಈ ಘಟನೆ ನಡೆಯುತ್ತೆ. ಸೊ ನಾವು ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಹೋಗ್ತಾ ಇದ್ವಿ.
ಅಲ್ಲಿಂದ ಈ ಆಪೋಸಿಟ್ ಇಂದ ಬರ್ತಕ್ಕಂಥ ಲಾರಿ ನನ್ನ ಗಾಡಿನ ಓವರ್ಟೇಕ್ ಮಾಡ್ಕೊಂಡು ಸ್ಲೀಪರ್ ಬಸ್ ಸ್ಲೀಪರ್ ಕೋಚ್ ಬಸ್ ಒಂದ್ ಬರುತ್ತೆ. ಸೊ ಆಪೋಸಿಟ್ ಇಂದ ಬಂದಿರೋ ಲಾರಿ ಬಂದು ಈ ಬಸ್ಗೆ ಈ ಕಡೆ ನಮ್ಮ ಆಪೋಸಿಟ್ ಬಂದು ಗುದಿಯುತ್ತೆ. ಸೊ ಸೀಬರ್ಡ್ ಬಂದು ನಮ್ ಗಾಡಿಗೆ ಟಚ್ ಆಗುತ್ತೆ ಸರ್. ಅದಾದ್ಮೇಲೆ ಸೀದಾ ಎರಡು ಬೆಂಕಿ ಅವಘಡ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲಿಂದ ಬ್ಯಾಂಗ್ಳೂರಿಂದ ದಾಂಡಲಿಗೆ ಸ್ಕೂಲ್ ಟ್ರಿಪ್ ಸರ್. ಸೊ ಅದು ಚಿತ್ರದುರ್ಗ ರೋಡ್ ಇಂದ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದಿದ್ದು. ಸೊ ನಮ್ ಕಡೆ ಬಂದಿರೋದು ಅದು ಸರ್. ಅಂದ್ರೆ ನಮ್ ಗಾಡಿನ ಈ ಸ್ಲೀಪರ್ ಓವರ್ಟೇಕ್ ಮಾಡ್ಕೊಂಡ್ ಬಂತು ಸರ್. ಸೊ ಆಪೋಸಿಟ್ ಇಂದ ಬರ್ತಾರ ಗಾಡಿ ಡಿವೈಡರ್ ಜಂಪ್ ಮಾಡಿ ಲಾರಿ ಬಂದು ಈ ಸ್ಲೀಪರ್ಗೆ ಹೊಡ್ತಿದ್ವಿ ಸರ್. ಕೊಳ್ತು ಅಂತಂದ್ರೆ ಡೀಸೆಲ್ ಟ್ಯಾಂಕಿಗೆ ಸರ್ ಅದು ಲಾರಿ ಬಂದು ಗುದ್ದಿದ್ದು. ಡೀಸೆಲ್ ಲೀಕ್ ಆಗಿ ಸ್ಪಾರ್ಕ್ ಆಗಿರ್ಬೋದು ಅಂತ ನಮ್ಗೆ ಸರ್. ಅಂದ್ರೆ ಲಾರಿ ಬಂದು ಆಪೋಸಿಟ್ ರೋಡ್ ದಾಟಿ ಬಂದು ಬಸ್ಸಿಗೆ ಗುದ್ದಿರೋದು ಸರ್. ಇದಕ್ಕೆ ಡಿವೈಡರ್ ದಾಟಿ ಬಂದು ಬಸ್ಸಿಗೆ ಗುದ್ದಿರೋದು ಸರ್.